ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಈಗ ಅಣುಭಾಷ್ಯ ಪಾಠವನ್ನು ಶ್ರವಣ ಮಾಡ್ತಿದ್ದೀವಿ ಎಲ್ಲರೂ ಕೂಡ. ಮುಂದೆ ಬ್ರಹ್ಮಸೂತ್ರ ಭಾಷ್ಯದ ಪಾಠ ಪ್ರಾರಂಭ ಕಾಣಬೇಕಾಗಿದೆ. ಇವತ್ತು ಈ ಸರಸ್ವತಿ ವಿಸರ್ಜನೆಯ ದಿವಸ, ಮಹಾನವಮಿ ದಿವಸ. ಅದಕ್ಕೆ ನಾವೀಗ ಮುಂದೆ ಕೇಳಬೇಕಾಗಿರುವಂತಹ ಬ್ರಹ್ಮಸೂತ್ರ ಭಾಷ್ಯದ ಶಾಂತಿ ಪಾಠವನ್ನು ಕೂಡ ಮಾಡ್ಕೊಂಡಿದ್ದೇವೆ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಮೊದಲನೇ ಸೂತ್ರ. ನಾರಾಯಣಂ ಗುಣೈ ಸರ್ವೈರ್ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಅಂತ ಆಚಾರ್ಯರ ಮೊದಲ ಮಂಗಳ ಶ್ಲೋಕ. ಅದಕ್ಕೆ ವೇದವ್ಯಾಸ ದೇವರು ಯಾಕೆ ಅವತರಿಸಬೇಕಾಯಿತು ಅನ್ನೋದನ್ನ ಇವತ್ತು ನಾವು ನೋಡಿ ಅದರ ಆ ಬ್ರಹ್ಮಸೂತ್ರ ಭಾಷ್ಯದ ಪಾಠವನ್ನ ಪ್ರಾರಂಭಿಸೋಣ. ದ್ವಾಪರೇ ಸರ್ವತ್ರ ಜ್ಞಾನ ಆಕುಲೀಭೂತೆ. ದ್ವಾಪರ ಯುಗದಲ್ಲಿ ಜ್ಞಾನ ಎಲ್ಲ ಕಲುಷಿತ ಆಗಿ ಹೋಗಿತ್ತು. ಅದಕ್ಕಾಗಿ ಸ್ವಚ್ಛವಾದ ಜ್ಞಾನ ನಮಗೆ ಕೊಡುವಂತ ಬ್ರಹ್ಮರುದ್ರ, ಇಂದ್ರ ಮೊದಲಾದ ದೇವತೆಗಳು ಭಗವಂತನನ್ನು ಪ್ರಾರ್ಥಿಸಿದರು. ಹಾಗೆ ಭಗವಂತ ಅವರ ಪ್ರಾರ್ಥನೆಯನ್ನು ಆಲಿಸಿ ವ್ಯಾಸ ಎಂಬ ರೂಪದಿಂದ ಅವತಾರ ಮಾಡಿದ. ಮತ್ತೆ ನಮಗಾಗಿ, ನಮ್ಮಂಥ ಚತುರ್ಮುಖ ಬ್ರಹ್ಮನಿಂದ ಹಿಡಿದು ನಮ್ಮಂಥ ಸಾಮಾನ್ಯರಿಗಾಗಿ ಶಾಸ್ತ್ರಗಳನ್ನೆಲ್ಲ ವಿಭಾಗಿಸಿದ, ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ. ಅನಿಷ್ಟವನ್ನ ಹೇಗೆ ಪರಿಹಾರ ಮಾಡಿಕೊಳ್ಳಬೇಕು, ಇಷ್ಟವನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗೆ ನಮ್ಮಂಥ ಮಂದಭಾಗ್ಯರಾದ ನಮಗಾಗಿ ಇದರ ಉಪಾಯ, ಭಗವಂತನನ್ನು ಪಡೆಯುವ ಉಪಾಯ, ತಿಳಿಯುವ ಉಪಾಯ ಗೊತ್ತಿಲ್ಲದೆ ಇದ್ದಾಗ ತದ್ಯೋಗಂ ಅವಿಜಾನತ, ಅದಕ್ಕಾಗಿ ನಮಗಿದನ್ನು ತಿಳಿಸುವುದಕ್ಕಾಗಿ ಉತ್ಸನ್ನಂ ವೇದಂ, ಗೌತಮರ ಶಾಪದಿಂದ ಏನು ವೇದ ಉತ್ಸನ್ನಾಗಿತ್ತು ಅದನ್ನ ವಿಭಾಗಿಸಿದ. ಚತುರ್ಧಾ ವಿಭಜತ್, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ಎಂಬುದಾಗಿ 4 ತರ ಅದನ್ನು ವಿಭಾಗಿಸಿದ. ಮತ್ತೆ ಆ ಋಗ್ವೇದವನ್ನು 24 ರೀತಿಯಾಗಿ, ಯಜುರ್ವೇದವನ್ನ 101 ರೂಪದಿಂದ, ಸಹಸ್ರಧ 1000 ರೂಪದಿಂದ ಸಾಮವೇದವನ್ನ ಮತ್ತು 12 ರೂಪದಿಂದ ಅಥರ್ವ ವೇದವನ್ನು ವಿಭಾಗಿಸಿದೆ. ಮತ್ತೆ ಇದರ ಅರ್ಥ ನಿರ್ಣಯ ಮಾಡಲಿಕ್ಕಾಗಿ ಬ್ರಹ್ಮಸೂತ್ರಾಣಿ ಚಕಾರ, ಇದು ಸ್ಕಂದ ಪುರಾಣದಲ್ಲಿ ಬಂದಿದೆ. ನಾರಾಯಣಾದ್ ವಿನಿಷ್ಪನ್ನಂ ಜ್ಞಾನಂ ಕೃತಯುಗೇ ಸ್ಥಿತಂ. ಸೃಷ್ಟಿಯ ಆರಂಭದಲ್ಲಿ ಭಗವಂತ ಕೊಟ್ಟಂತಹ ಜ್ಞಾನ ಅದು ಕೃತಯುಗದಲ್ಲಿ ಇತ್ತು. ಮುಂದೆ ತ್ರೇತಾಯುಗದಲ್ಲಿ ಸ್ವಲ್ಪ ಅದು ಕಲುಷಿತ ಆಯಿತು. ದ್ವಾಪರ ಯುಗದಲ್ಲಿ ಮತ್ತೂ ಕಲುಷಿತ ಆಯಿತು. ದ್ವಾಪರೇ ಅಖಿಲಂ. ಮತ್ತೆ ಗೌತಮ ಋಷಿಯ ಶಾಪಾತ್ ಜ್ಞಾನೇತು ಅಜ್ಞಾನತಾಂಗತೆ. ಗೌತಮ ಋಷಿಯ ಶಾಪದಿಂದಾಗಿ ಈ ಜ್ಞಾನ ಎಲ್ಲ ಅಜ್ಞಾನವಾಗಿ ಪರಿಣಮಿಸಿ ಬಿಡ್ತು. ಅರ್ಥಾತ್ ಜ್ಞಾನ ಎಲ್ಲ ಕಣ್ಮರೆಯಾಗಿ ಅಜ್ಞಾನ ಬಂತು ಜನರಿಗೂ, ಎಲ್ರಿಗೂ ಕೂಡ. ಆಗ ಈ ಸಂಕೀರ್ಣ ಬುದ್ಧಯೋ ದೇವಾಹ ಬ್ರಹ್ಮರುದ್ರ ಪುರಸ್ಸರಾಹ, ಬ್ರಹ್ಮರುದ್ರ ಮೊದಲಾದ ದೇವತೆಗಳೆಲ್ಲರೂ ಕೂಡ ಅವರಿಗೆ ಬುದ್ಧಿಯ ಮಾಲಿನ್ಯ ಆಯಿತು ಅಂತ ಕೇಳಿ ಬರ್ತದೆ. ವಸ್ತುತಃ ಬ್ರಹ್ಮಾದಿಗಳಿಗೇನು ಬುದ್ಧಿ ಮಾಲಿನ್ಯ ಆಗಬೇಕಾಗಿಲ್ಲ. ನಮ್ಮಂಥವರ ಪರಿಸ್ಥಿತಿಯನ್ನು ಗಮನಿಸಿ ಅವರ ಬುದ್ಧಿಯು ಸಂಕೀರ್ಣ ಆಯಿತು. ಅದು ಭಾಗವತದಲ್ಲೂ ಹಾಗೆ ಬರ್ತದೆ. ನಮ್ಮಂಥವರ ಪರಿಸ್ಥಿತಿಯನ್ನು ನೋಡಿ ಚತುರ್ಮುಖ ಬ್ರಹ್ಮ ಕರುಣೆಯಿಂದ ಈ ಮುಂದಿನಂತೆ ಆಲೋಚನೆ ಮಾಡಿದ ಅಂತ ಭಾಗವತದಲ್ಲೂ ಬರ್ತದೆ. ಆದ್ರಿಂದ ಚತುರ್ಮುಖ ಬ್ರಹ್ಮ ಇಲ್ಲಿ ಸಂಕೀರ್ಣ ಬುದ್ಧಿ ಉಳ್ಳವನಾಗಿಲ್ಲ. ಉಳಿದಾವುದು ಕೆಲವು ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯೋತ್ತಮರು ಇವರೆಲ್ಲ ಬುದ್ಧಿ ಮಾಲಿನ್ಯ ಹೊಂದಿರಬಹುದು. ನಮಗೆ ಬುದ್ಧಿ ಮಾಲಿನ್ಯ ಆಗಿರುವುದನ್ನು ಗಮನಿಸಿ ಚತುರ್ಮುಖ ಬ್ರಹ್ಮನ ಬುದ್ಧಿ ಸಂಕೀರ್ಣ ಆಯ್ತಷ್ಟೇ. ಅದರಿಂದ ಸಂಕೀರ್ಣ ಅಂತ ಅನ್ನೋದನ್ನು ಚತುರ್ಮುಖ ಬ್ರಹ್ಮನಿಗೆ ಒಂದು ಥರ, ಉಳಿದವರಿಗೆಲ್ಲ ಮತ್ತೊಂದು ಥರ ವ್ಯಾಖ್ಯಾನ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಮುಂದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದದನ್ನು ನೋಡೋಣ. ಅದನ್ನು ಸಂಕೀರ್ಣ ಅನ್ನೋ ಶಬ್ದ ಹಾಗೆ ಸಂಸ್ಕೃತದಲ್ಲಿ ಚತುರ್ಮುಖ ಬ್ರಹ್ಮನ ಬುದ್ಧಿಗೆ ಯಾವ ತರ ಸಂಕೀರ್ಣತೆ, ಅದು ಕೇವಲ ಕರುಣೆಯಿಂದ ಸಂಕೀರ್ಣತೆ, ಉಳಿದವರಿಗೆ ಮಾಲಿನ್ಯದಿಂದ ಸಂಕೀರ್ಣತೆ ಅಂತ ಅರ್ಥ ಮಾಡಬೇಕಾದ ಶಕ್ತಿ ಆ ಶಬ್ದಕ್ಕಿದೆ. ಆದ್ರಿಂದ ಅವರೆಲ್ಲರೂ ನಾರಾಯಣನನ್ನ ಶರಣ ಹೋದ್ರು. ಅವನು ಅವರ ಪ್ರಾರ್ಥನೆಯನ್ನು ಆಲಿಸಿ ಸತ್ಯವತಿಯಿಂದ ಪರಾಶರಲ್ಲಿ ಹುಟ್ಟಿದ ವೇದಗಳನ್ನ ಬೆಳಕಿಗೆ ತಂದ. ಅದನ್ನ 4 ರೀತಿಯಾಗಿ ವಿಭಾಗ ಮಾಡಿದ. ಮತ್ತೆ 24, 101, 12, 1000 ಹೀಗೆ ಮತ್ತೆ ಅದನ್ನು ವಿಭಾಗ ಮಾಡಿದ. ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ.
ಯಾವ ಬ್ರಹ್ಮ ಈ ಸೂತ್ರಗಳ ಲಕ್ಷಣ ಏನು? ಅಲ್ಪಾಕ್ಷರಂ, ಅದಕ್ಕೆ ಅಕ್ಷರಗಳು ಕಡಿಮೆ ಇರಬೇಕು, ಸ್ಪಷ್ಟತೆ ಇರಬೇಕು, ಮಹತ್ವದ ಅರ್ಥವನ್ನು ವರ್ಣನೆ ಮಾಡುವಂಥದ್ದಿರಬೇಕು. ಅಂಥದನ್ನು ಬ್ರಹ್ಮಸೂತ್ರ ಅಂತಾರೆ. ಇತಿ ವೇದ ವಿಧ ಪ್ರಾಹು ಶಬ್ದತತ್ವಾರ್ಥ ವೇದಿನಃ. ಸೂತ್ರಗಳ ಲಕ್ಷಣಗಳನ್ನು ಹೀಗೆ ಜ್ಞಾನಿಗಳು ವರ್ಣನೆ ಮಾಡ್ತಾರೆ. ಹೀಗೆ ಬ್ರಹ್ಮ ರುದ್ರಾದಿ ದೇವತೆಗಳಿಗೂ ಮನುಷ್ಯರಿಗೂ ಪ್ರತಿಯೊಬ್ಬರಿಗೂ ಕೂಡ ಜ್ಞಾನವನ್ನು ಕೊಟ್ಟ. ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮ ಅಂತ ಸ್ಕಂದ ಪುರಾಣದಲ್ಲಿ ಬಂದಿದೆ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಅಧಿಕಾರ ಸಂಪಾದನೆ ಮಾಡಿದ ನಂತರ ಶಾಸ್ತ್ರವನ್ನ ಪ್ರವಚನ ಮಾಡಲಿಕ್ಕೆ ಕೇಳಲಿಕ್ಕೆ ಬೇಕಾದ ಅಧಿಕಾರ ಸಂಪತ್ತಿಯನ್ನು ನಾವೆಲ್ಲ ಪಡ್ಕೊಂಡ ಮೇಲೆ ಅತಃ ಇಷ್ಟೆಲ್ಲ ಜಿಜ್ಞಾಸೆ ಮಾಡಿದ್ರಿಂದ ಒಂದು ಮಹಾಫಲ ನಮಗಿರುವುದರಿಂದ ಬ್ರಹ್ಮ ಗುಣಪೂರ್ಣನಾದ ಪರಮಾತ್ಮನ ಜಿಜ್ಞಾಸೆಯನ್ನ ಮಾಡೋಣ ಅಂತ ಹೀಗಾದ್ರೆ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.